ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ ಐಎಸ್ ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಹಿಂದಿನ ವಿಡಿಯೋದಲ್ಲಿ ಲೈಟ್ ಪೊಲ್ಯೂಷನ್ ಅಥವಾ ಬೆಳಕಿನ ಮಾಲಿನ್ಯಕ್ಕೆ ಸಂಬಂಧಪಟ್ಟಂತಹ ಸೊ ಇತ್ತೀಚೆಗೆ ಏನಕ್ಕೆ ಕಾಂಟೆಕ್ಸ್ಟ್ ಇತ್ತು ಈ ಒಂದು ಲೈಟ್ ಪೊಲ್ಯೂಷನ್ ಅಂತ ನೋಡ್ತಾ ಬಂದ್ರೆ, ನೇಚರ್ ಜನರಲ್ ಅನ್ನುವಂತಹ ಇದೊಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಜರ್ನಲ್ ಆಗಿರುತ್ತೆ. ಸೊ ಈ ಒಂದು ನೇಚರ್ ಅನ್ನುವಂತಹ ಜರ್ನಲ್ ನಲ್ಲಿ ಪ್ರಕಟವಾದಂತಹ ಒಂದು ಸ್ಟಡಿ ಏನಿತ್ತು ಅದ್ರ ಪ್ರಕಾರ 2014ರಿಂದ ಮತ್ತು 2023-2024 ಒಂದು ಸಾಲಿನಲ್ಲಿ ಜಾಗತಿಕವಾಗಿ ರಾತ್ರಿಯ ಸಮಯದಲ್ಲಿ ಕೃತಕದ ಒಂದು ಬೆಳಕು ಏನಿರುತ್ತೆ, ಆರ್ಟಿಫಿಷಿಯಲ್ ಲೈಟ್ಸ್ ಏನಿರುತ್ತೆ, ಅದು 16% ಅಷ್ಟು ಹೆಚ್ಚಾಗಿದೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಮುಖ್ಯವಾಗಿ ಸಹರನ್ ಆಫ್ರಿಕಾ ದೇಶಗಳಾಗಿರಬಹುದು ಅಥವಾ ಆ ಏಷ್ಯಾದ ಆಗ್ನೇಯ ಏಷ್ಯಾದ ಒಂದು ಭಾಗಗಳು ಅಥವಾ ದೇಶಗಳೇನಿದಾವೆ, ಇಂತಹ ದೇಶಗಳಲ್ಲಿ ಅತ್ಯಂತ ತೀವ್ರನಾದಂತಹ ಒಂದು ಕೃತಕ ಬೆಳಕಿನ ಅಥವಾ ಕೃತಕ ವಿದ್ಯುತ್ ಬೆಳಕನ್ನ ಏರಿಕೆಯನ್ನ ಕಂಡು ಬಂದಿದ್ದು, ಭಾರತ ಮತ್ತು ಚೀನಾದಲ್ಲೂ ಕೂಡ ಒಂದು ಪ್ರಮುಖ ಕೊಡುಗೆದಾರರಾಗಿ ಹೊರಹೊಮ್ಮಿದ್ದಾರೆ ಅನ್ನುವಂಥದ್ದನ್ನು ನಾವು ಕಾಣ್ತಾ ಬರ್ತೀವಿ. ಈ ಒಂದು ದೃಷ್ಟಿಯಿಂದಾಗಿ ಬೆಳಕಿನ ಮಾಲಿನ್ಯ ಅಥವಾ ಲೈಟ್ ಪೊಲ್ಯೂಷನ್ ಅನ್ನೋದು, ಹಾಗಿದ್ರೆ ಬೆಳಕಿನ ಮಾಲಿನ್ಯ ಅನ್ನುವಂಥದ್ದು ಏನು? ಇದನ್ನ ಫೋಟೋ ಮಾಲಿನ್ಯ ಅಂತಾನೂ ಕೂಡ ಕರಿತಾ ಬರ್ತಾರೆ, ಲೈಟ್ ಪೊಲ್ಯೂಷನ್ ಅಂತಾನೂ ಕೂಡ ಕರೀತಾರೆ. ಲೈಟ್ ಪೊಲ್ಯೂಷನ್ ಇಸ್ ದ ಪ್ರೆಸೆನ್ಸ್ ಆಫ್ ಎಕ್ಸೆಸಿವ್ ಆರ್ ಮಿಸ್ಡೈರೆಕ್ಟೆಡ್ ಆರ್ಟಿಫಿಷಿಯಲ್ ಲೈಟ್ನಿಂಗ್ ಇನ್ ದ ಎನ್ವೈರನ್ಮೆಂಟ್ which disrupt the natural darkness of the night sky. ಎಕ್ಸಾಂಪಲ್ಸ್ ಅಂತ ಬಂದಾಗ ಬ್ರೈಟ್ ಸ್ಟ್ರೀಟ್ ಲೈಟ್ಗಳಾಗಿರ್ಬೋದು, ಬಿಲ್ ಬೋರ್ಡ್ ಲೈಟ್ಗಳಾಗಿರ್ಬೋದು, ಅಥವಾ ಇಲ್ಯುಮಿನೇಟೆಡ್ ಬಿಲ್ಡಿಂಗ್ಸ್ಗಳಾಗಿರ್ಬೋದು, ಇವುಗಳನ್ನ ನಾವು ಬೆಳಕಿನ ಮಾಲಿನ್ಯ ಅಂತ ಕರಿತೀವಿ. ಅಂದ್ರೆ ರಾತ್ರಿಯ ಸಮಯದಲ್ಲಿ ಕೃತಕ ಬೆಳಕನ್ನ, ಅತಿ ಪ್ರಖರವಾದಂತಹ ಕೃತಕ ಬೆಳಕನ್ನ ಬಳಸೋದ್ರ ಮೂಲಕ ಏನು ಒಂದು ವ್ಯವಸ್ಥೆ ಇರುತ್ತೆ ಅದನ್ನ ಹದಗೆಡಿಸುವಂತಹ ಒಂದು ಮಾಲಿನ್ಯ ಏನಿರುತ್ತೆ ಅದನ್ನ ಬೆಳಕಿನ ಮಾಲಿನ್ಯ ಅಂತ ಕರಿತೀವಿ. ಅಂದ್ರೆ ರಾತ್ರಿ ಸಮಯದಲ್ಲಿ ಎಷ್ಟು ನೆಸೆಸಿಟಿ ಇದೆಯೋ ಅಷ್ಟು ಮಾತ್ರನೇ ನಾವು ವಿದ್ಯುತ್ತನ್ನ ಬೆಳೆಸ್ಕೋಬೇಕಾಗಿರುತ್ತೆ. ಅದನ್ನು ಬಿಟ್ಟು ನೀವು ನೋಡಿರ್ಬೋದು, ಇಡೀ ಬಿಲ್ಡಿಂಗ್ ಗೆ ಲೈಟಿಂಗ್ ಅನ್ನ ಮಾಡುವಂಥದ್ದು, ಇಡೀ ಮರಕ್ಕೆ ಲೈಟಿಂಗ್ ಅನ್ನ ಮಾಡುವಂಥದ್ದು, ಅಥವಾ ಇಡೀ ರೋಡ್ಗಳಿಗೆ ರಾತ್ರಿ ಪೂರ್ತಿ ಲೈಟಿಂಗ್ ಗಳನ್ನ ಹಾಕಿ ಆನ್ ಮಾಡಿಬಿಡುವಂಥದ್ದು, ಬಿಲ್ ಬೋರ್ಡ್ಗಳಿಗೆ ಪ್ರಖರವಾದಂತಹ ಲೈಟ್ ಗಳನ್ನ ಹಾಕುವಂಥದ್ದು, ಈ ರೀತಿಯಾದಂತಹ ಕೃತಕ ಒಂದು ಲೈಟ್ ಗಳನ್ನ ಸೃಷ್ಟಿ ಮಾಡೋದ್ರಿಂದ, ಲೈಟ್ ಗಳನ್ನ ಹಾಕೋದ್ರಿಂದಾಗಿ ರಾತ್ರಿ ಸಮಯದಲ್ಲಿ ಏನ್ ಕತ್ಲಿರ್ಬೇಕಾಗತ್ತೆ ಆ ಕತ್ತಲಿನ ಒಂದು ವ್ಯವಸ್ಥೆಯನ್ನು ಹದಗೆಡಿಸುವಂಥದ್ದನ್ನ ನಾವು ಲೈಟ್ ಪೊಲ್ಯೂಷನ್ ಅಥವಾ ಬೆಳಕಿನ ಮಾಲಿನ್ಯ ಅಂತ ಕೂಡ ಕರಿತಾ ಬರ್ತಾರೆ. ಇದನ್ನ ಫೋಟೋ ಮಾಲಿನ್ಯ ಅಥವಾ ಫೋಟೋ ಪೊಲ್ಯೂಷನ್ ಅಂತಾನು ಕೂಡ ಕರಿತಾ ಬರ್ತಾರೆ. ಸೊ ಲೈಟ್ ಪೊಲ್ಯೂಷನ್ ಅಂತಾನು ಕೂಡ ಕರಿತಾ ಬರ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲಿ. ಅಂಡ್ ಈ ಬೆಳಕಿನ ಮಾಲಿನ್ಯ ಅನ್ನುವಂಥದ್ದು ನೈಸರ್ಗಿಕವಾಗಿ ಏನು ಬೆಳಕಿನ ಮಟ್ಟಕ್ಕಿಂತ, ಅಂದ್ರೆ ರಾತ್ರಿ ಸಮಯದಲ್ಲಿ ಏನ್ ಬೆಳಕಿನ ಮಟ್ಟ ಇರುತ್ತೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಒಂದು ಮಾನವ ಕೃತಕ ಬೆಳಕನ್ನ ಮಾಲಿನ್ಯ ಅಥವಾ ಬೆಳಕಿನ ಮಾಲಿನ್ಯ ಅಂತ ಕರಿತಾ ಬರ್ತಾರೆ. ಈ ಬೆಳಕಿನ ಮಾಲಿನ್ಯ ಅನ್ನೋದು ಸುಮಾರು 23% ಅಷ್ಟು ಆಕಾಶದ ಒಂದು ಹೊಳಪು ಏನಿರುತ್ತೆ ಅಥವಾ ಆಕಾಶದ ಒಂದು ಬೆಳಕು ಏನಿರುತ್ತೆ ಅದಕ್ಕಿಂತ ಹೆಚ್ಚು ಪ್ರಭಾವಿತವಾಗಿರುತ್ತೆ. ಅಂಡ್ ಆಲ್ ಓವರ್ ವರ್ಲ್ಡ್ ಅಥವಾ ಆಲ್ ಓವರ್ ಪ್ರಪಂಚದಾದ್ಯಂತ ನೋಡ್ತಾ ಬಂದಾಗ ನಾವು 80% ಹೆಚ್ಚು ಜನರು ಈ ಒಂದು ಬೆಳಕಿನ ಮಾಲಿನ್ಯದಿಂದ ಅಥವಾ ಬೆಳಕಿನ ಕಲುಷಿತ ಒಂದು ಎನ್ವೈರನ್ಮೆಂಟ್ ಅಲ್ಲಿ ಇದ್ದಾರೆ ಅನ್ನುವಂಥದ್ದು. ಅಂಡ್ ಈ ಬೆಳಕಿನ ಮಾಲಿನ್ಯ ಏನಿದೆ ಅಥವಾ ಇದನ್ನ ಏನೊಂದು ಲೈಟ್ ಪೊಲ್ಯೂಷನ್ ನಾವೇನ್ ಕರಿತಾ ಬರ್ತಿದ್ದೀನೋ ಮಾನವಜನ್ಯ ಪರಿಸರ ಮಾಲಿನ್ಯಕಾರಕ ಅಂತ ಕೂಡ ಕರಿತಾ ಬರ್ತಾರೆ. ಅಂಡ್ ಈ ಅಥವಾ ಲೈಟ್ ಪೊಲ್ಯೂಷನ್ ಗೆ ಸಂಬಂಧಪಟ್ಟಂತಹ ಅಂಶಗಳು ಏನೇನು ಅಥವಾ ಲೈಕ್ ಕಾಂಪೋನೆಂಟ್ಸ್ ಏನು ಅಂತ ಬಂದಾಗ ಗ್ಲೇರ್ ಅಂತ ಕೂಡ ಕರಿತಾ ಬರ್ತಾರೆ ಅಥವಾ ಸ್ಕೈ ಗ್ಲೋ ಅಂತ ಕೂಡ ಕರಿತಾ ಬರ್ತಾರೆ. ಅಂದು ಲೈಟ್ ಸ್ಟ್ರೆಸ್ ಪಾಸ್ ಅನ್ನುವಂಥದ್ದು ಅಥವಾ ಕ್ಲಟರ್ ಅನ್ನುವಂಥದ್ದು ಕೂಡ ಕರಿತಾ ಬರ್ತಾರೆ. ಇವನ್ನ ಕನ್ನಡದಲ್ಲಿ ನೋಡ್ತಾ ಬಂದಾಗ ನಿಮಗೆ ಹೊಳಕು ಆಗಿರ್ಬೋದು ಅಥವಾ ಆಕಾಶದ ಒಂದು ಹೊಳಪು ಆಗಿರ್ಬೋದು ಅಥವಾ ಬೆಳಕಿನ ಅತಿಕ್ರಮಣ ಆಗಿರ್ಬೋದು ಮತ್ತು ಅಸ್ತವ್ಯಸ್ತತೆ ಅಂತ ಕೂಡ ಕರಿತಾ ಬರ್ತಾರೆ. ಅಂದ್ರೆ ದೃಷ್ಟಿಗೆ ಅನಾನುಕೂಲವನ್ನು ಉಂಟು ಮಾಡುವಂತಹ ಅತಿಯಾದ ಹೊಳಪು ಏನಿರುತ್ತೆ ಅದನ್ನ ಗ್ಲೇರ್ ಅಥವಾ ಹೊಳಪು ಅಂತಾನು ಕೂಡ ಕರೆಯುವಂಥದ್ದು. ಅಥವಾ ಇನ್ನೊಂದು ವಸತಿ ಪ್ರದೇಶದಲ್ಲಿ ರಾತ್ರಿಯ ಸಮಯದಲ್ಲಿ ಆಕಾಶದ ಒಂದು ಹೊಳಪನ್ನು ಕೂಡ ಮೀರುವಂತಹ ಬೆಳಕನ್ನ ಏನ್ ಮಾಡ್ತೀವಿ ಅದನ್ನ ನಾವು ಸ್ಕೈ ಗ್ಲೋ ಅಂತಾನು ಕೂಡ ಕರಿತಾ ಬರ್ತಾರೆ. ಅಂಡ್ ಇನ್ನೊಂದು ಬೆಳಕಿನ ಅತಿಕ್ರಮಣ ಅಥವಾ ಲೈಟ್ ಟ್ರೆಸ್ಪಾಸ್ ಅನ್ನುವಂಥದ್ದು ಅಗತ್ಯವಿಲ್ಲದಲ್ಲಿರುವಂತಹ ಅಥವಾ ಅಗತ್ಯವಿಲ್ಲದ ಸಂದರ್ಭಗಳಲ್ಲಿ ಬೆಳಕನ್ನ ಬೀರುವಂತಹ ಒಂದು ಲೈಟ್ ಗಳನ್ನ ಏನಾಗ್ತಾರೆ ಅದನ್ನ ಕೂಡ ನಾವು ಲೈಟ್ ಟ್ರೆಸ್ಪಾಸ್ ಅಂತಾನು ಕೂಡ ಅಥವಾ ಬೆಳಕಿನ ಒಂದು ಅತಿಕ್ರಮಣ ಅಂತಾನು ಕೂಡ ಕರಿತಾ ಬರ್ತಾರೆ. ಇನ್ನು ಅಸ್ತವ್ಯಸ್ತದಿಂದ ಬಂದಾಗ ಬೆಳಕಿನ ಒಂದು ಮೂಲಗಳ ಹೊಳಪು ಆಗಿರ್ಬೋದು ಅಥವಾ ಗೊಂದಲಮಯವಾದಂತಹ ಒಂದು ಎನ್ವೈರನ್ಮೆಂಟ್ ನ ಕ್ರಿಯೇಟ್ ಮಾಡುವಂಥದ್ದಾಗಿರ್ಬೋದು ಅಥವಾ ಏನು ಅತಿಯಾದ ಚದುರುವಿಕೆ ಏನಿರುತ್ತೆ, ಏನು ಕರೆಂಟ್ ಅಥವಾ ವಿದ್ಯುತ್ನ ಅಥವಾ ಬೆಳಕಿನ ಒಂದು ಅತಿಯಾದಂತಹ ಚದುರುವಿಕೆ ಏನಿರುತ್ತೆ ಅದುಗಳನ್ನು ನಾವು ಮುಖ್ಯವಾಗಿ ಕ್ಲಟರ್ ಅಂತ ಕೂಡ ಕರಿತಾ ಬರ್ತಾರೆ. ಇವುಗಳು ನಮಗೆ ಬೆಳಕಿನ ಮಾಲಿನ್ಯದ ಪ್ರಮುಖವಾದಂತಹ ಕಾಂಪೋನೆಂಟ್ ಅನ್ನೋದು ಗೊತ್ತಿರಲಿ. ಅಂಡ್ ಈ ಬೆಳಕಿನ ಮಾಲಿನ್ಯಕ್ಕೆ ಮುಖ್ಯವಾದಂತಹ ಕಾರಣಗಳು ಏನೇನು ಅಂತ ನೋಡ್ತಾ ಬಂದಾಗ ಮುಖ್ಯವಾಗಿ ಕಾರಣ ಇರುವಂಥದ್ದು ನಮಗೆ ರ್ಯಾಪಿಡ್ ಅರ್ಬನೈಸೇಷನ್ ಅನ್ನುವಂಥದ್ದು ಅಥವಾ ಕೃಷ್ಣ ನಗರೀಕರಣ ಅಂತಾನು ಕೂಡ ಕರಿತಾ ಬರ್ತೀವಿ. ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಜಾಗತಿಕ ಜನಸಂಖ್ಯೆ ಏನಿರುತ್ತೆ ಅದ್ರಲ್ಲಿ ಸುಮಾರು 55% ಅಷ್ಟು ಜನರು ನಗರ ಪ್ರದೇಶಗಳಲ್ಲಿ ಅಥವಾ ಅರ್ಬನ್ ಏರಿಯಾಸ್ ಅಲ್ಲಿ ಬೆಳೆಸ್ತಾ ಇರ್ತಾರೆ. ಅಂಡ್ ಈ ನಗರ ಪ್ರದೇಶಗಳು ಅಥವಾ ಅರ್ಬನ್ ಅನ್ನುವಂಥದ್ದು ನಮಗೆ ದಿನದ 24 ಗಂಟೆಯೂ ಕೂಡ ಆಕ್ಟಿವ್ ಆಗಿ ಜಾಗೃತವಾಗಿರುವಂಥದ್ದು. ಆ ಸಮಯದಿಂದಾಗಿ ರಾತ್ರಿಯ ಸಮಯದಲ್ಲೂ ಕೂಡ ಬೆಳಕನ್ನ
ಲೈಟ್ಗಳನ್ನ ಹೆಚ್ಚು ಬೆಳೆಸ್ಕೋತಾ ಬರ್ತಾರೆ. 2050 ವೇಳೆಗೆ ಈ ಒಂದು ಏನು 55% ಏನಿದ್ದಾರೆ ಅರ್ಬನೈಸೇಷನ್ ಅನ್ನುವಂಥದ್ದು 2050 ವೇಳೆಗೆ ಅದು 68% ಕೂಡ ಇರ್ಬೋದು ಅನ್ನುವಂತಹ ನಿರೀಕ್ಷೆಗಳಿದೆ. ಈ ಮೂಲಕ ಹೊರಾಂಗಣದ ಬೆಳಕಿನ ಬೇಡಿಕೆ ಇನ್ನೊಂದಷ್ಟು ಗಮನಾರ್ಹವಾಗಿ ಹೆಚ್ಚುತ್ತೆ ಅನ್ನುವಂಥದ್ದು. ಅಂದ್ರೆ ಆರ್ಟಿಫಿಷಿಯಲ್ ರಾತ್ರಿ ಸಮಯದಲ್ಲಿನ ಆರ್ಟಿಫಿಷಿಯಲ್ ಲೈಟ್ಗಳ ಒಂದು ಡಿಮ್ಯಾಂಡ್ ಏನಿರುತ್ತೆ ಅದು ಇನ್ನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು. ಆ ಮೂಲಕ ಈ ಒಂದು ರ್ಯಾಪಿಡ್ ಅರ್ಬನೈಸೇಷನ್ ಅನ್ನುವಂಥದ್ದು ಲೈಟ್ ಪೊಲ್ಯೂಷನ್ ನ ಮುಖ್ಯವಾದಂತಹ ಒಂದು ಕೃತಕ ಕಾರಣ ಆಗಿರುತ್ತೆ. ಅದ್ರ ಜೊತೆಗೆ ನಿಯಂತ್ರಿಸಲಾಗದಂತಹ ಹೊರಾಂಗಣ ಬೆಳಕುಗಳಾಗಿರ್ಬೋದು, ಕಳಪೆ ನಿಯಂತ್ರಣ ವ್ಯವಸ್ಥೆಯನ್ನು ಹೊಂದಿರುವಂಥದ್ದು ಅಥವಾ ರಕ್ಷಣಾ ಒಂದು ಕವಚವಿಲ್ಲದಂತಹ ಬೀದಿ ದೀಪಗಳಾಗಿರ್ಬೋದು ಅಥವಾ ಬಿಲ್ ಬೋರ್ಡ್ಸ್ಗಳು ಅಥವಾ ಜಾಹೀರಾತು ಫಲಕಗಳಾಗಿರಬಹುದು, ಇವುಗಳೇನಿರುತ್ತೆ ನಮಗೆ 30-50% ಅಷ್ಟು ನಮಗೆ ವ್ಯರ್ಥ ಆಗುವಂಥದ್ದು, ಅನ್ನೆಸೆಸರಿ ಬೇಕಿಲ್ದಲ್ಲಿರುವಂತಹ ಲೈಟ್ಗಳನ್ನ ಬಳಸ್ತಾರೆ. ಆ ಮೂಲಕ ರಾತ್ರಿಯ ಒಂದು ಆಕಾಶದ ಒಂದು ಹೊಳಪು ಏನಿರುತ್ತೆ ಅದಕ್ಕೆ ಕಾರಣ ಆಗುತ್ತೆ ಅನ್ನುವಂಥದ್ದು. ಅಂಡ್ ವಾಹನಗಳಿಂದ ಉಂಟಾಗುವಂತಹ ಬೆಳಕಿನ ಮಾಲಿನ್ಯ ಅನ್ನುವಂಥದ್ದು ನಗರ ಪ್ರದೇಶಗಳಲ್ಲಿ ನಿಮ್ಗೆ ಮೊದಲೇ ಹೇಳಿದಾಗೆ ದಿನದ 24 ಗಂಟೆಯೂ ಜಾಗೃತವಾಗಿರೋದ್ರಿಂದಾಗಿ ವಾಹನ ಬೆಳಕು ಹೆಚ್ಚಳ ಇರೋದ್ರಿಂದಾಗಿ ರಾತ್ರಿ ಸಮಯದಲ್ಲಿ ಅನ್ನೆಸೆಸರಿ ವಾಹನಗಳಿಂದ ಉಂಟು ಮಾಡುವಂತಹ ಬೆಳಕಿನ ಮಾಲಿನ್ಯ ಏನಿರುತ್ತೆ ಅದು ಕೂಡ ನಮಗೆ ಒಂದು ಬೆಳಕಿನ ಮಾಲಿನ್ಯಕ್ಕೆ ಲೈಟ್ ಪೊಲ್ಯೂಷನ್ಗೆ ಒಂದು ಕಾರಣ ಆಗಿರುತ್ತೆ. ಅಂಡ್ ಶಿಫ್ಟ್ ಆಧಾರಿತ ಲೈಕ್ ಅರ್ಬನೈಸೇಷನ್ ಅನ್ನದರ್ ಒಂದು ಕ್ರೇಟ್ ಅಂತ ನೋಡ್ತಾ ಬಂದಾಗ ಶಿಫ್ಟ್ ಅಥವಾ ನಾವೇನೋ ಸಮಯದ ಆಧಾರದ ಮೇಲೆ ವರ್ಕ್ ಅನ್ನ ಮಾಡುವಂಥದ್ದು, ನೈಟ್ ಶಿಫ್ಟ್ ವರ್ಕ್ಗಳಾಗಿರ್ಬೋದು, ಈವ್ನಿಂಗ್ ಶಿಫ್ಟ್ ವರ್ಕ್ಗಳಾಗಿರ್ಬೋದು, ಇಲ್ಲೂ ಕೂಡ ನಮಗೆ ಕೃತಕ ಬೆಳಕನ್ನ ಕೃತಕವಾಗಿ ಹೆಚ್ಚು ವಿದ್ಯುತ್ತನ್ನು ಬೆಳೆಸುವಂತಹ ಕೆಲಸಗಳನ್ನ ಮಾಡ್ತಾ ಬರ್ತೀವಿ. ಇವು ನಮಗೆ ಮುಖ್ಯವಾಗಿ ಕಂಡು ಬರುವಂತಹ ಕಾರಣಗಳು ಅಥವಾ ಲೈಟ್ ಪೊಲ್ಯೂಷನ್ ಅನ್ನ ಉಂಟು ಮಾಡೋದಕ್ಕೆ ಕಾರಣಗಳು ಏನೇನು ಅಂತ ನೋಡ್ತಾ ಬಂದಾಗ ಇವನ ಕಾರಣಗಳು ಅಂತ ಕೂಡ ನಾವು ಕರಿತಾ ಬರ್ತೀವಿ. ಇದ್ರ ಜೊತೆಗೆ ಬೇರೆ ಬೇರೆ ಕಾರಣಗಳು ಇರ್ತವೆ ನಿಮ್ಗೆ, ಸೊ ಅವೆಲ್ಲೂ ಕೂಡ ಗೊತ್ತಿರಬೇಕಾಗತ್ತೆ. ಮೊದಲಿಗೆ ಯಾವಾಗಲೂ ಹೇಳಿದಾಗ ಅರ್ಬನೈಸೇಷನ್ ಆಗಿರ್ಬೋದು ಅಥವಾ ಇಂಡಸ್ಟ್ರಿಯಲೈಸೇಷನ್ ಆಗಿರ್ಬೋದು, ಈ ಒಂದು ಬಿಲ್ ಬೋರ್ಡ್ಗಳ ಅಡ್ವರ್ಟೈಸ್ಮೆಂಟು ಅಥವಾ ಸಿಗ್ನೇಚರ್ಗಳಾಗಿರ್ಬೋದು, ಇನ್ಎಫಿಷಿಯಂಟ್ ಲೈಟಿಂಗ್ ಪ್ರಾಕ್ಟೀಸಸ್ ಆಗಿರ್ಬೋದು, ಔಟ್ಡೋರ್ ಲೈಟ್ಗಳನ್ನ ಹಾಕುವಂಥದ್ದಾಗಿರ್ಬೋದು, ಸ್ಪೋರ್ಟ್ಸ್ ಫೆಸಿಲಿಟೀಸ್ ಅಥವಾ ಸ್ಟೇಡಿಯಂಗಳನ್ನ ಬಳಸುವಂಥದ್ದಾಗಿರ್ಬೋದು, ಇವೆಲ್ಲವೂ ಕೂಡ ನಮಗೆ ಲೈಟ್ ಪೊಲ್ಯೂಷನ್ ಅನ್ನು ಉಂಟು ಮಾಡೋದಕ್ಕೆ ಪ್ರಮುಖವಾದಂತಹ ಕಾರಣಗಳು ಅಂತ ನಾವು ಕರಿತಾ ಬರ್ತೀವಿ. ಅದರ ಜೊತೆಗೆ ಈ ಒಂದು ಲೈಟ್ ಪೊಲ್ಯೂಷನ್ ಇಂದ ಅಥವಾ ಇಂಪ್ಯಾಕ್ಟ್ ಆಫ್ ಲೈಟ್ ಪೊಲ್ಯೂಷನ್ ಅಥವಾ ಏನು ಈ ಕೃತಕ ಮಾಲಿನ್ಯ ಅಥವಾ ಕೃತಕ ಬೆಳಕಿನ ಮಾಲಿನ್ಯ ಅಂತ ನಾವೇನು ಕರಿತೀವಿ, ಬೆಳಕಿನ ಮಾಲಿನ್ಯದಿಂದ ಉಂಟಾಗುವಂತಹ ಪರಿಣಾಮಗಳು ಏನೇನು ಅಂತ ನೋಡ್ತಾ ಬಂದಾಗ ಮುಖ್ಯವಾಗಿ ನಾವು ಮಾನವನ ಮೇಲಾಗುವಂಥ ಪರಿಣಾಮಗಳನ್ನ ನೋಡ್ಬೋದು, ಅಥವಾ ಸಸ್ಯವರ್ಗಗಳ ಮೇಲಾಗುವಂತಹ ಪರಿಣಾಮಗಳನ್ನ ನೋಡ್ತಾ ಬರ್ಬೋದು, ಅಥವಾ ಅನಿಮಲ್ ಮತ್ತು ವೈಲ್ಡ್ ಲೈಫ್ಗಳ ಮೇಲಾಗುವಂತಹ ಪರಿಣಾಮಗಳಾಗಿರ್ಬೋದು, ರಾತ್ರಿ ಸಮಯದಲ್ಲಿನ ಪಕ್ಷಿಗಳೇನಿರ್ತವೆ ಅಥವಾ ವಲಸೆ ಪಕ್ಷಿಗಳೇನಿರ್ತವೆ ಅವುಗಳ ಮೇಲಾಗುವಂತಹ ಪ್ರಭಾವಗಳಾಗಿರ್ಬೋದು, ಅಥವಾ ಸಾಗರದ ಒಂದು ಪ್ರಾಣಿಗಳೇನಿರ್ತವೆ ಮೆರೈನ್ ಲೈಫ್ ಅಂತ ನಾವೇನು ಕರಿತೀವಿ ಅದ್ರ ಮೇಲಾಗುವಂತಹ ಬೆಳಕಿನ ಪ್ರಭಾವಗಳಾಗಿರ್ಬೋದು, ರಾತ್ರಿ ಸಮಯದಲ್ಲೇ ಆಕ್ಟಿವ್ ಆಗಿರುವಂತಹ ಜಾಗೃತವಾಗಿರುವಂತಹ ಕೀಟಗಳೇನಿರ್ತವೆ ಇನ್ಸೆಕ್ಟ್ ಡೈವರ್ಸಿಟಿ ಏನಿರುತ್ತೆ ಅದ್ರ ಮೇಲಾಗುವಂತಹ ಇದಾಗಿರ್ಬೋದು, ಆಸ್ಟ್ರಾನಮಿ ಮೇಲಾಗುವಂತಹ ಲೈಕ್ ಏನು ಇಂಪ್ಯಾಕ್ಟ್ಗಳಾಗಿರ್ಬೋದು, ಇವೆಲ್ಲೂ ಅಥವಾ ಎಕನಾಮಿಕ್ ಇಂಪ್ಯಾಕ್ಟ್ ಕೂಡ ನಾವು ಸೇರಿಸ್ಕೊತಾ ಬರ್ಬೋದಾಗಿರುತ್ತೆ. ಈ ಮೂಲಕ ನಾನಾ ತರನಾದಂತಹ ಒಂದು ಪ್ರಭಾವವನ್ನ ನಾನಾ ವಲಯಗಳ ಮೇಲೆ ಈ ಒಂದು ಬೆಳಕಿನ ಮಾಲಿನ್ಯ ಉಂಟು ಮಾಡ್ತಾ ಬರುತ್ತೆ. ಮಾನವನ ಆರೋಗ್ಯದ ಮೇಲೂ ಕೂಡ ಹೆಚ್ಚಿನ ಒಂದು ಮೆಲಾಟಿನಿನ್ ಉತ್ಪಾದನೆ ಆಗಿರ್ಬೋದು, ನಿದ್ರಾಹೀನತೆ ಹೆಚ್ಚು ಮಾಡುವಂಥದ್ದಾಗಿರ್ಬೋದು, ಅಥವಾ ಹೆಚ್ಚು ಒತ್ತಡವನ್ನು ಉಂಟು ಮಾಡುವಂತಹ ಆರೋಗ್ಯ ಸಮಸ್ಯೆಗಳಿಗೆ ಹೆಚ್ಚಿನ ಒಂದು ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುವಂತಹ ಒಂದು ಪ್ರಭಾವವನ್ನು ಕೂಡ ಹೊಂದಿರುತ್ತೆ. ಇನ್ನು ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ರಾತ್ರಿ ಸಮಯದಲ್ಲಿ ಹೆಚ್ಚು ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ಹೆಚ್ಚು ಜಾಗೃತ ಆಗಿರುವಂಥದ್ದು ರಾತ್ರಿ ಸಮಯದಲ್ಲಿ ಈ ಹೆಚ್ಚು ಬೆಳಕನ್ನ ಪ್ರಖರವಾದಂತಹ ಬೆಳಕನ್ನ ಏನೋ ಲೈಟ್ಗಳು ಇರೋದ್ರಿಂದಾಗಿ ಆ ಪ್ರಾಣಿಗಳ ಒಂದು ಜೀವನ ಶೈಲಿಗಳ ಮೇಲೂ ಕೂಡ ಹೆಚ್ಚಿನ ಒಂದು ಪ್ರಭಾವವನ್ನು ಬೀಳ್ತಾ ಬರುತ್ತೆ. ಮುಖ್ಯವಾಗಿ ರಾತ್ರಿಯಲ್ಲಿ ಏನು ಜಾಗೃತವಾಗಿರ್ತವೆ ಅಂತಹ ಪ್ರಾಣಿಗಳಾಗಿರ್ಬೋದು, ವಲಸೆ ಪಕ್ಷಿಗಳಾಗಿರ್ಬೋದು, ಕೀಟಗಳಾಗಿರ್ಬೋದು, ಇವೆಲ್ಲೂ ಕೂಡ ಒಂದು ನೈಸರ್ಗಿಕ ಬೆಳಕೇನಿರುತ್ತೆ ಆ ಒಂದು ಸೈಕಲ್ಗೆ ಅಡ್ಜಸ್ಟ್ ಆಗಿರ್ತವೆ. ಬಟ್ ಈ ಒಂದು ಆರ್ಟಿಫಿಷಿಯಲ್ ಲೈಟ್ ಅಂತ ಬಂದಾಗ ಅವ ಒಂದು ಏನು ಬಯೋಡೈವರ್ಸಿಟಿಕಲ್ ಒಂದು ಲೈಟ್ ಏನು ಒಂದು ಸೈಕಲ್ ಏನಿರುತ್ತೆ ಅದ್ರ ಮೇಲೆ ತುಂಬಾನೇ ಎಫೆಕ್ಟ್ ಅನ್ನ ಬೀಳ್ತಾ ಬರುತ್ತೆ. ಅದರಿಂದಾಗಿ ಅವುಗಳ ಸಂತತಿಯನ್ನ ಅಥವಾ ಅವುಗಳ ಸಂಖ್ಯೆಯಲ್ಲಿ ಹೆಚ್ಚು ಕಮ್ಮಿ ಆಗ್ತಾ ಬರುವಂತಹ ಒಂದು ಪ್ರಮಾಣವೂ ಕೂಡ ಆಗ್ತಾ ಬರುತ್ತೆ. ಇನ್ನು ಖಗೋಳಶಾಸ್ತ್ರ ಅಥವಾ ವೈಜ್ಞಾನಿಕ ಸಂಶೋಧನೆಗೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ನಗರ ಕೇಂದ್ರಗಳ ಬಳಿ ಆ ರಾತ್ರಿ ಆಕಾಶದ ಒಂದು ಪ್ರಕಾಶಮಾನತೆ ಏನಿರುತ್ತೆ ಅದು ಖಗೋಳದ ಒಂದು ವೀಕ್ಷಣೆಗೆ ಅಡ್ಡಿಯನ್ನ ಪಡಿಸುತ್ತೆ ಎನ್ನುವಂಥದ್ದಾಗಿರ್ಬೋದು. ಇಂಧನ ತ್ಯಾಜ್ಯ ಈ ಯಾವಾಗಲೂ ಹೇಳಿದಾಗೆ ನಾನಾ ತರನಾದಂತಹ ಪರಿಣಾಮಗಳನ್ನ ಈ ಒಂದು ಲೈಟ್ ಪೊಲ್ಯೂಷನ್ ಅನ್ನುವಂಥದ್ದು ಉಂಟು ಮಾಡುತ್ತೆ ಅನ್ನುವಂಥದ್ದು. ಈ ಒಂದು ಬೆಳಕಿನ ಮಾಲಿನ್ಯವನ್ನು ನಿಗ್ರಹಿಸೋದಕ್ಕೆ ಸರ್ಕಾರ ತೆಗೆದುಕೊಂಡಂತಹ ಕ್ರಮಗಳು ಏನೇನು ಅಂತ ಬಂದಾಗ ನಾನಾ ಕ್ರಮಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ರಾಜ್ಯ ಸರ್ಕಾರಗಳಾಗಿರ್ಬೋದು ಅಥವಾ ನಾಗರಿಕರಾಗಿರ್ಬೋದು ಅಥವಾ ಏನು ಕೇಂದ್ರ ಸರ್ಕಾರ ಆಗಿರ್ಬೋದು ಮೂರು ತರನಾಗಿ ಕೂಡ ನಮಗೆ ಒಂದಷ್ಟು ಸುರಕ್ಷಣಾ ಒಂದು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಅದ್ರಲ್ಲಿ ಮುಖ್ಯವಾಗಿ ಸರ್ಕಾರ ತೆಗೆದುಕೊಂಡಿರುವಂತಹ ಕ್ರಮಗಳೇನಂತ ಬಂದಾಗ 2017ರಲ್ಲಿ ತಂದಂತಹ ಇಂಧನ ಸಂರಕ್ಷಣಾ ಕಟ್ಟಡ ಸಂಹಿತೆ ಎನ್ನುವಂಥದ್ದು ಇದು ಮುಖ್ಯವಾಗಿ ಸುಸ್ಥಿರವಾದಂತಹ ಒಂದು
ಒಂದು ವಿನ್ಯಾಸವನ್ನ ಉತ್ತೇಜನ ಮಾಡೋದಕ್ಕೆ ಮತ್ತು ವಾಣಿಜ್ಯ ಕಟ್ಟಡಗಳಲ್ಲಿ 20ರಿಂದ ಅರೌಂಡ್ 25 to 50% ಅಷ್ಟು ಎನರ್ಜಿ ಕನ್ಸಂಪ್ಷನ್ ಏನಿರುತ್ತೆ ಅದನ್ನ ಕಡಿಮೆ ಮಾಡುವಂತಹ ಆ ಮೂಲಕ ಈ ಒಂದು ಕೃತಕ ಬೆಳಕಿನ ಮಾಲಿನ್ಯವನ್ನ ತಡೆಗಟ್ಟುವಂತಹ ಕೆಲಸವನ್ನು ಕೂಡ ಮಾಡ್ತಾ ಬಂದಿದೆ. ಇನ್ನೊಂದು ಸ್ಟ್ರೀಟ್ ಲ್ಯಾಂಪ್ ನ್ಯಾಷನಲ್ ಪ್ರೋಗ್ರಾಮ್ ಅನ್ನುವಂಥದ್ದು, ಬೀದಿ ದೀಪ ರಾಷ್ಟ್ರೀಯ ಕಾರ್ಯಕ್ರಮ ಅನ್ನುವಂಥದ್ದು, ಇಲ್ಲೆಲ್ಲೂ ಕೂಡ ಸ್ಮಾರ್ಟ್ ಆದಂತಹ ಅಥವಾ ಇಂಧನವನ್ನ ಉಳಿಸುವಂತಹ LED ಬೀದಿ ದೀಪಗಳನ್ನ ಅಳವಡಿಸಿಕೊಳ್ಳುವಂತಹ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ಸ್ಮಾರ್ಟ್ ಸಿಟೀಸ್ ಮಿಷನ್ ಆಗಿರ್ಬೋದು, ಇಲ್ಲೂ ಕೂಡ ಹೆಚ್ಚಿನ ಒಂದು ಆರ್ಟಿಫಿಷಿಯಲ್ ಅಥವಾ ಒಂದು ಲೈಟ್ ಸೈಕಲ್ ಅಥವಾ ನೈಟ್ ರಾತ್ರಿಯ ಒಂದು ಪರಿಸರ ಏನಿರುತ್ತೆ ಅದಕ್ಕೆ ಯಾವುದೇ ರೀತಿಯಾದಂತಹ ಡಿಸ್ಟರ್ಬ್ ಆಗದಲ್ಲಿರುವಂತಹ ಒಂದು ಕಾರ್ಯಶೈಲಿಯನ್ನ ಅಥವಾ ಒಂದು ಟೆಕ್ನಾಲಜಿಯನ್ನ, ಜೀವನ ಶೈಲಿಯನ್ನ ಹೊಂದಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ. ಇನ್ನೊಂದು ಮುಖ್ಯವಾಗಿ ಪರಿಸರ ಸಂರಕ್ಷಣಾ ಕಾಯ್ದೆ ಅನ್ನುವಂಥದ್ದು, ಇದು ಕೂಡ ನಿಮಗೆ ಪರಿಸರ ಮಾಲಿನ್ಯದಲ್ಲಿ ನಿಯಂತ್ರಿಸುವಂತಹ ಒಂದು ಇದಿರುತ್ತೆ. ಇಲ್ಲಿ ನಿಮಗೆ ಈ ಆಕ್ಟ್ ಅಂಡರ್ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕ್ಲಿಯರ್ ಕಟ್ ಡೆಫಿನೇಷನ್ ಅನ್ನ ಇಲ್ಲ, ಆದ್ರೂ ಕೂಡ ಒಂದು ಸಾಮಾಜಿಕ ಒಂದು ಪರಿಸರದ ಅಡಚಣೆ ಏನಿರುತ್ತೆ ಅದರ ಒಂದು ರೂಪವಾಗಿ ನಿಯಂತ್ರಣ ಮಾಡಬಹುದು ಅಂತ ಹೇಳುತ್ತೆ. ಬಟ್ ಬೆಳಕಿನ ಮಾಲಿನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕರಾರುವಕ್ಕಾದಂತಹ ಒಂದು ಡೆಫಿನೇಷನ್ ಅನ್ನ ಈ 1986 ಅಂಡರ್ ತರಕ್ ಆಗಿಲ್ಲ ಅನ್ನುವಂಥದ್ದು ಗೊತ್ತಿಲ್ಲ. ಇದಲ್ದಲೇ ಕೂಡ ಬೇಕಾದಷ್ಟು ಇದನ್ನ ಮಾಡ್ತಾ ಬಂದಿದ್ದಾರೆ. ಮೆಜರ್ಸ್ ಏನೇನಿದಾವೆ ಅಂತ ನೋಡ್ತಾ ಬಂದಾಗ ಎನರ್ಜಿ ಎಫಿಷಿಯೆಂಟ್ ಮತ್ತು ಡೈರೆಕ್ಷನಲ್ ಲೈಟಿಂಗ್ ಗಳನ್ನ ನಾವು ಹೆಚ್ಚು ಬಳಸ್ಕೊಳ್ಳುವಂಥದ್ದು, ಡಾರ್ಕ್ ಸ್ಕೈ ಪಾರ್ಕ್ ಗಳನ್ನ ಅಥವಾ ರಿಸರ್ವ್ ಗಳನ್ನ ನಾವು ಹೆಚ್ಚು ಎಸ್ಟಾಬ್ಲಿಷ್ ಅನ್ನ ಮಾಡುವಂಥದ್ದು, ಲೈಟ್ ಆಪ್ಟಿಮೈಸ್ಡ್ ಅರ್ಬನ್ ಡಿಸೈನ್ ಅನ್ನ ಬಳಸ್ಕೊಳ್ಳುವಂಥದ್ದು, ಅಂದ್ರೆ ಇರುವಂತಹ ಸಣ್ಣ ಪ್ರಮಾಣದ ಬೆಳಕಿನಲ್ಲೇನೆ ಹೆಚ್ಚು ಪ್ರಯೋಜನವನ್ನ ಹೇಗೆ ಪಡ್ಕೋಬೇಕು ಅನ್ನುವಂತಹ ಒಂದು ಕೆಲಸವನ್ನ ಅಥವಾ ಟೆಕ್ನಾಲಜಿಯನ್ನ, ತಂತ್ರಜ್ಞಾನವನ್ನ ಬಳಸ್ಕೊಳ್ಳುವಂಥದ್ದು, ಈ ಬೇಕಾಬಿಟ್ಟಿ ಬಿಲ್ ಬೋರ್ಡ್ಸ್ ಗಳನ್ನ, ಸೈನ್ ಬೋರ್ಡ್ ಗಳನ್ನ ಎಲ್ಲಿ ನಾವು ಹೆಚ್ಚು ಬಳಸ್ತಾ ಬಂದಿರ್ತೀವಿ ಅಲ್ಲೂ ಕೂಡ ಹೆಚ್ಚು ರೆಗ್ಯುಲೇಷನ್ ಗಳನ್ನ, ಪಾಲಿಸಿಗಳನ್ನ ತರುವಂಥದ್ದು, ಸ್ಮಾರ್ಟ್ ಮತ್ತು ಮಾಡ್ರನ್ ಲೈಟಿಂಗ್ ಟೆಕ್ನಾಲಜಿಗಳೇನಿರ್ತವೆ ಅವುಗಳನ್ನ ಹೆಚ್ಚು ಅಡಾಪ್ಟೇಷನ್ ಅನ್ನು ಮಾಡ್ಕೊಳ್ಳುವಂಥದ್ದು. ಇದರೆಲ್ಲರ ಜೊತೆಗೆ ಪಬ್ಲಿಕ್ ಅಲ್ಲೂ ಕೂಡ ಅಂದ್ರೆ ಸಾಮಾಜಿಕ ಸಮುದಾಯದಲ್ಲೂ ಕೂಡ ನಮಗೆ ಅವೇರ್ನೆಸ್ ಅನ್ನ ಅಥವಾ ರೆಸ್ಪಾನ್ಸಿಬಲ್ ಅನ್ನ ಕ್ರಿಯೇಟ್ ಮಾಡುವಂತಹ ಅಥವಾ ಉಂಟು ಮಾಡುವಂತಹ ಕೆಲಸಗಳು ಮಾಡ್ತಾ ಬಂದಿದ್ದಾರೆ. ಇದಿಷ್ಟು ಮುಖ್ಯವಾಗಿ ಬೆಳಕಿನ ಮಾಲಿನ್ಯವನ್ನು ನಿಗ್ರಹಿಸೋದಕ್ಕೆ ಮತ್ತು ನಾಗರಿಕ ಪ್ರಪಂಚ ತೆಗೆದುಕೊಂಡಿರುವಂತಹ ಕ್ರಮಗಳು. ಇದಿಷ್ಟು ಲೈಟ್ ಪೊಲ್ಯೂಷನ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.